ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಮೊದಲ ಬಾರಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಿಮಗೆ ನನ್ನ ಈ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಸುಮಾರು ದಿನಗಳಿಂದ ನಾನು ವಿಡಿಯೋಗಳನ್ನ ಲೇಟಾಗಿ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಯಾವ ಕಾರಣಕ್ಕೆ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೇನೆ. ನಾನು ಬಿಜಿ ಇರೋ ಕಾರಣಕ್ಕೆ ಈ ಥರ ಆಗುತ್ತೆ, ಹಾಗಂತ ನಾನು ಮರಿಗಳನ್ನ ಕೊಡೋದನ್ನು ಬಿಟ್ಟಿನಿ ಅಂತ ಯಾರು ಕೂಡ ಅಂದ್ಕೋಬೇಡಿ. ಸೊ ಆಲ್ಮೋಸ್ಟ್ ಯಾರು ಕೂಡ ಹಂಗೆ ಅಂದ್ಕೊಂಡಿಲ್ಲ. ಸೊ ಹಾಗಾಗಿ ನನಗೆ ದಿನಂಪ್ರತಿ ಯಾವ ಥರ ಫೋನ್ ಕಾಲ್ಗಳು ಬರುತ್ತೆ ಅದೇ ಥರ ಫೋನ್ ಕಾಲ್ಗಳು ಬರುತ್ತೆ, ಜೊತೆಗೆ ಯಾವ ಥರ ನನ್ನ ವ್ಯವಹಾರಗಳಿತ್ತು ಅದೇ ಥರ ಇದೆ. ಬಟ್ ಇನ್ನೂ ಜಾಸ್ತಿನೇ ನನ್ನ ವ್ಯವಹಾರ ನಡೀತಿದೆ. ಸೊ ಹಾಗಾಗಿ ಅದಕ್ಕೆಲ್ಲರೂ ಕೂಡ ನೀವೇ ಕಾರಣ. ಸೊ ಯಾಕಂದರೆ ನನ್ನ ಹತ್ರ ಮರಿಗಳನ್ನ ತೊಗೊಳ್ಳೋರು ಜಾಸ್ತಿ ಜನ, ಕೆಲವೊಬ್ಬರು ನನ್ನ ಮನೆಗೆ ಬರ್ತಾರೆ, ಕೆಲವೊಬ್ಬರು ವಿಡಿಯೋಗಳನ್ನ ನೋಡಿ ತೊಗೋತಾರೆ, ಇನ್ನು ಕೆಲವರು ನಾರ್ಮಲ್ ಆಗಿ 3 ವರ್ಷ 4 ವರ್ಷ 5 ವರ್ಷದಿಂದ ಪರಿಚಯ ಇದ್ದು ಕೂಡ ನನ್ನ ಹತ್ರ ಮರಿ ತೊಗೋತಾರೆ. ಇನ್ನು ಕೆಲವರು 7 ವರ್ಷಗಳಿಂದ ನನ್ನ ಹತ್ರ ಕಂಟಿನ್ಯೂ ಆಗಿ ಮರಿಗಳನ್ನ ತೊಗೊಳ್ಳೋರು ಇದ್ದಾರೆ. ಬಕ್ರೀದಿನ ಆಗಿರ್ಬೋದು ಅಥವಾ ಸರ್ವೇ ಸಾಮಾನ್ಯವಾಗಿ 2 ತಿಂಗಳ 3 ತಿಂಗಳ ಮರಿಗಳನ್ನ ಸಾಕೋರು ಆಗಿರ್ಬೋದು, ಯಾರೇ ಇರಲಿ ನನ್ನ ಹತ್ರ ತುಂಬ ನಂಬಿಕೆಯಿಂದ ನನ್ನ ಹತ್ರ ವ್ಯವಹಾರ ಮಾಡ್ತಾರೆ. ಅವರು ನನ್ನ ಮನೆಗೂ ಬರ್ತಾರೆ ಮತ್ತು ನನ್ನ ವಿಡಿಯೋಗಳನ್ನ ನೋಡಿನೂ ತೊಗೋತಾರೆ. ಈ ಥರ ನನ್ನ ವ್ಯವಹಾರ ನಿಂತಿದೆ. ಸೊ ಹೀಗಾಗಿ ಮತ್ತೊಮ್ಮೆ ನಿಮಗೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಬಕ್ರೀದ್ ಅಂತ ಮರಿಗಳನ್ನ ತೊಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಬಕ್ರೀದ್ಗಂತಲೇ ಪ್ರತಿ ವರ್ಷ ನನ್ನ ಹತ್ರ ಮರಿಗಳನ್ನ ತೊಗೋತಾರೆ. ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಮರಿಗಳನ್ನ 8,000 9,000 7,000 7,500 10,000 11,000 ಕೊಟ್ಟು ಮರಿಗಳನ್ನ ತೊಗೋತಾರೆ. ಬಟ್ ಬಕ್ರೀದ್ ಹತ್ತತ್ರ ಬಂದಂಗೆಲ್ಲ ದೊಡ್ಡ ಮರಿಗಳನ್ನ ತೊಗೋಬೇಕಾಗಂತ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ ಸೃಷ್ಟಿಯಾಗತ್ತಲ್ವ. ಯಾಕಂದರೆ 5 ತಿಂಗಳು 4 ತಿಂಗಳು 3 ತಿಂಗಳು 6 ತಿಂಗಳು ಬಕ್ರೀದ್ ಇದ್ದಾಗೆ ದೊಡ್ಡ ಮರಿಗಳನ್ನ ತೊಗೊಂಡ್ರೆ ಮಾತ್ರ ಆ ಮರಿಗಳು ಬಕ್ರೀದ್ಗೆ ಹಲ್ಲನ್ನು ಹಾಕತ್ತೆ, ಆ ಮರಿಗಳು ಬಕ್ರೀದ್ಗೆ ರೆಡಿ ಆಗತ್ತೆ. ಆ ಕಾರಣಕ್ಕೆ ಮರಿಗಳನ್ನ ದೊಡ್ಡದಾಗಿ ಇರುವಂಥ ಮರಿಗಳಂದರೆ ಉದಾಹರಣೆಗೆ ಒಂದು 6 ರಿಂದ 8 ತಿಂಗಳ ಮರಿಗಳನ್ನ ತಗೋತಾರೆ. ಸೊ ನೀವು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಕೆಲವೊಂದು ಮರಿಗಳನ್ನ ನೋಡಿದರೆ, ಈಗೇನು ನೋಡ್ತಿದ್ರೆ ಬಣ್ಣ ಹಾಕಿರುವಂಥ ಮರಿಗಳು, ಈ ಮರಿ ಮತ್ತು ಈ ಸ್ಟಾರ್ಟಿಂಗಲ್ಲೇ ನೋಡಿರುವಂಥ ಮರಿಗಳಿಗೆ ವ್ಯತ್ಯಾಸವನ್ನು ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿರುವಂಥ ಮರಿಗಳು ಒಂದು 12,000 ಆಜುಬಾಜು 12,000 ಹೆಚ್ಚು ಕಡಿಮೆ ಇರುವಂಥ ಮರಿಗಳು, ಅಂದರೆ ಅವೆಲ್ಲ ಒಂದು 6 ತಿಂಗಳ ಮರಿಗಳಿದ್ರೆ ಅವು ಕೂಡ ಕೆಲವೊಂದು ಮರಿಗಳನ್ನ ಕೊಂಬು ಕಿತ್ತಿರುತ್ತೆ. ಉದಾಹರಣೆಗೆ ಒಂದು 100 ಮರಿ ಒಳಗೆ ಒಂದು 90% ಮರಿಗಳನ್ನ ಕೊಂಬು ಕಿತ್ತಿರುತ್ತೆ. ಇಲ್ಲಿ ಕಾಣುವಂಥ ಎಲ್ಲ ಮರಿಗಳಿಗೂ ಕೊಂಬನ್ನು ಕಿತ್ತಲಾಗಿರುತ್ತೆ. ಸೊ ಈ ಮರಿಗಳ ರೇಟು ಸದ್ಯಕ್ಕೆ ನೀವು ಸಂತೆಯಲ್ಲಾದರೂ ತಗೋರಿ, ಎಲ್ಲಾದರೂ ತಗೋರಿ, ಏನೇ ಮಾಡಿ ನನ್ನ ಹತ್ರ ತೊಗೊಂಡ್ರು ಹಾಗೆ ಇರುತ್ತೆ, ಅಲ್ಲಿ ಬೇರೆ ಕಡೆ ತೊಗೊಂಡ್ರು ಹಾಗೆ ಇರುತ್ತೆ. ಇಂಥ ಮರಿಗಳ ರೇಟು ಸದ್ಯಕ್ಕೆ 14 ರಿಂದ 16,000 ಗಂಟ ಮರಿಗಳ ರೇಟು ಸದ್ಯಕ್ಕೆ ನಡೀತಾ ಇದೆ. ಇದು ಒಂಥರನಾದಂಥ ಒಂದು ವ್ಯವಹಾರ. ಇದು ಬಿಟ್ಟರೆ ಸ್ಟಾರ್ಟಿಂಗಲ್ಲಿ ಏನು ಹಾಕಿದ್ದೀನಲ್ಲ ಅವು ಮರಿಗಳ ರೇಟ್ ಕೂಡ ಕೆಲವು ಟೈಮಲ್ಲಿ 11 ರಿಂದ ಹಿಡ್ಕೊಂಡು 13,000 ಗಂಟ ಆ ಮರಿಗಳು ಓಡುತ್ತೆ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಮಾರುಕಟ್ಟೆ ಹೆಚ್ಚು ಕಡಿಮೆ ಹಾಕಿರುತ್ತೆ. ಬಟ್ ಒಂದೊಂದು ಲೆಕ್ಕಾಚಾರವಾಗಿ ಮರಿಗಳನ್ನ ಕೊಡ್ತೀವಿ. ಆ ಮರಿಗಳು ಕೂಡ ಬಕ್ರೀದಿಗೆ ಬರುತ್ತೆ. ಸದ್ಯಕ್ಕೆ ನೀವು ಯಾವ ಥರ ಮರಿಗಳನ್ನ ತೊಗೋಬೇಕಂತ ನಿಮಗೆ ಮೈಂಡ್ ಸೆಟ್ ಮಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನೀವು ಬಕ್ರೀದಿಗಂತ ಏನಾದರೂ ನೀವು ತೊಗೊಳ್ಳೇಬೇಕು ಸಾಕಲೇಬೇಕಂತ ಅಂದ್ಕೊಂಡಾಗ ಕುಂತಿದ್ರೆ ಈಗ ನಿಮಗೆ ನಾ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮರಿಗಳು, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಹಾಕಿರುವಂಥ ಫೋಟೋದಲ್ಲಿರುವಂಥ ಮರಿಗಳು, ಈ ಥರ ಮರಿಗಳನ್ನ ತೊಗೊಂಡ್ರೆ ಬಕ್ರೀದಿಗೆ ರೆಡಿ ಆಗುತ್ತೆ. ಇಲ್ಲಿ ಕಾಣುವಂಥ ಏನು ಕಲರ್ ಹಾಕಿದಿಲ್ಲ ಪಿಂಕ್ ಕಲರ್ ಬಣ್ಣ, ಈ ಮರಿಗಳು ಪಕ್ಕ ಆಗಿ ಮರಿಗಳು ತುಂಬಾ ಜೋರಾಗಿ ಮರಿಗಳು ಬರುತ್ತೆ. ಈ ಮರಿಗಳಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ನಿಮಗೆ ಫೋಟೋದಲ್ಲಿ ತೋರಿಸುವಂಥ ಮರಿಗಳು ಅವು ಕೂಡ ಬಕ್ರೀದಿಗೆ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಸುಮಾರು ಒಂದು 50 kg 55 kg 52 kg ಗಂಟ ಮರಿಗಳು ಅವು ಡೆವಲಪ್ ಆಗಿರುತ್ತೆ. ಬಟ್ ಈ ಮರಿಗಳು ಸ್ವಲ್ಪ ಜಾಸ್ತಿನೇ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಮರಿಗಳನ್ನ ತೊಗೊಂಡ್ರಿಂದ ನಿಮ್ಮ ಬಕ್ರೀದಿಗೆ ಮರಿಗಳು ಬೇಗ ರೆಡಿ ಆಗುತ್ತೆ. ಸೊ ನನ್ನ ಕಡೆಯಿಂದ ಮರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಬರುತ್ತೆ, ಅಂದರೆ ಈ ಥರ ಪಿಂಕ್ ಕಲರ್ ಹಾಕಿದ್ದಾನೆ ಈ ಥರ ಮರಿಗಳನ್ನ ನಾನು ಕೊಡ್ತೀನಿ. ಯಾಕಂದರೆ ನಾನು ಕೊಡುವಂಥ ಮರಿಗಳು ಸ್ವಲ್ಪ ದೊಡ್ಡ ಸೈಜಲ್ಲೇ ಇರುತ್ತೆ. ಜೊತೆಗೆ ಬಕ್ರೀದ್ ಅಂತ ನನ್ನ ಹತ್ರ ತೊಗೊಳ್ಳೋ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ನಾನು ಇತ್ತೀಚೆಗೆ ಮತ್ತೆ ಈ ಕಂಟಿನ್ಯೂ ಆಗಿ ಇದೇ ಥರ ಮರಿಗಳನ್ನ ಕೊಡ್ತೀನಿ. ನನ್ನ ಹತ್ರ ಕೊಡೋದಕ್ಕೆ 20 ಮರಿಗಳನ್ನ ನನ್ನ ಹತ್ರ ಕೊಡೋದಕ್ಕೆ ಆಗಿಲ್ಲ ಅಂದರೆ 5 ಮರಿ ಕೊಡ್ತೀನಿ ಅಥವಾ 10 ಮರಿ ಕೊಡ್ತೀನಿ. ಬಟ್ ಇದೇ ಥರ ಮರಿಗಳನ್ನ ನಾನು ಕೊಡ್ತೀನಿ. ಯಾಕಂದರೆ ನನ್ನ ಹತ್ರ ಬಕ್ರೀದ್ಗೆ ಅಂತಾನೆ ನನ್ನ ಹತ್ರ ವ್ಯವಹಾರ ಮಾಡುವಂಥ ಕಸ್ಟಮರ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ. ಸುಮಾರು ಒಂದು 3-4 ವರ್ಷಗಳಿಂದ 5-6 ವರ್ಷಗಳಿಂದ ನನ್ನ ಹತ್ರ ಮರಿಗಳ ತಗೋತಾರೆ. ಹಾಗಾಗಿ ನಾನು ಇಂಥ ಮರಿಗಳನ್ನೇ ಜಾಸ್ತಿ ಸಂಖ್ಯೆಯಲ್ಲಿ ಕೊಡ್ತೀನಿ. ಇನ್ನು ಕೆಲವೊಬ್ಬರು ಬಜೆಟ್ ಕಡಿಮೆ ಇದ್ರೆ ಸಣ್ಣ ಪುಟ್ಟ ಮರಿಗಳನ್ನ ಕೊಡ್ತೀನಿ. ಅದು ಬಿಟ್ಟು ನಿಮಗೆ 8,000 9,000 10,000 ಆ ಥರ ಮರಿಗಳು ಕೂಡ ನನ್ನ ಹತ್ರ ಮಾಮೂಲಿ ಆಗಿರುತ್ತೆ. ಬಟ್ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡಿ, ಬಕ್ರೀದ್ಗಂತಲೇ ನನ್ನ ಹತ್ರ ಮರಿಗಳು ರೆಡಿ ಇರುತ್ತೆ. ವಾರಕ್ಕೆ ಕಡಿಮೆ ಅಂದ್ರೆ ಇಂಥ ಮರಿಗಳನ್ನ ನಾನು ಸುಮಾರು ಒಂದು 15 ರಿಂದ 20 25 22 18 ಮರಿಗಳನ್ನ ಮಾತ್ರ ಕೊಡೋದಕ್ಕಾಗೋದು. ಯಾಕಂದರೆ ಈ ಥರ ಕ್ವಾಲಿಟಿ ಮರಿಗಳು
ಸಿಗೋದಿಲ್ಲ. ಹಾಗಾಗಿ ನಿಮ್ಗೆ ಬೇಕಾದರೆ ನನಗೆ ಕಾಲ್ ಮಾಡಿ ಅಥವಾ ನಾನು ಕಾಲನ್ನು ಪಿಕ್ ಮಾಡಿದ್ರೆ ನಾರ್ಮಲಿ ಟೆಕ್ಸ್ಟ್ ಮಾಡಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ಲೇಟ್ ಆಗಿರೋಂಥ ವಿಡಿಯೋ ಬರ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಥವಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಶೇರ್ ಮಾಡೋದ್ರಿಂದ ಯಾರಿಗಾದ್ರು ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ರಿಲೇಟಿವ್ಗಳು ಈ ಥರ ಅಮ್ಮಿನ್ಗಡ್ ಎಳ್ಗಾ ಮರಿಗಳು ಬಕ್ರೀದ್ಗಂತ ಬೇಕಾದ್ರೆ ನನ್ನ ಹತ್ರ ಸಿಗೋದಕ್ಕೆ ಅವರಿಗೆ ಸಹಕಾರ ಆಗುತ್ತೆ. ಸೊ ಹಾಗಾಗಿ ನಾನು ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.